ಖಂಡಿಸಿ ಹಾಗೂ ರಕ್ಷಣೆಗೆ ಆಗ್ರಹಿಸಿ ಮನವಿ ಪತ್ರ. ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕ ದೀಪು ಚಂದ್ರದಾಸ್ ಅವರನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದು ಸಾರ್ವಜನಿಕವಾಗಿ ಮರಕ್ಕೆ ಎಳೆದು ಮರಕ್ಕೆ ಕಟ್ಟಿ ಬೆಂಕಿ ಹಚ್ಚಿ ವಿಕೃತಿ ಮೆರೆದಿರುತ್ತಾರೆ. ಈ ಅತಿಕ್ರೂರ ಹತ್ಯೆ ಇಡೀ ಹಿಂದೂ ಸಮಾಜವನ್ನು ಭಯಭೀತಿ ಪಡಿಸುವಂತೆ ಮಾಡಿದ್ದು ಹಾಗೂ ಸವಾಲುಗಳು ದೊಡ್ಡದಾಗಿರುವ ದೃಷ್ಟಿಯಿಂದ ಮಾನವನ ನರಮೇಧ ನಡೆಸುವ ಎಲ್ಲಾ ಮುನ್ಸೂಚನೆ ಇದಾಗಿದೆ. ಇದು ಅತ್ಯಂತ ಖಂಡನೀಯ ವಿಚಾರವಾಗಿದ್ದು ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಬಾಂಗ್ಲಾ ಹಿಂದೂಗಳ ನರಮೇಧ ನಡೆಯುತ್ತಿದ್ದು ಈ ಕೂಡಲೇ ಕೇಂದ್ರ ಸರ್ಕಾರ ಬಾಂಗ್ಲಾ ಹಿಂದೂಗಳ ರಕ್ಷಣೆಗಾಗಿ ಭಾರತದ ಗಡಿಯನ್ನು ತೆರೆಯಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ. ಅಷ್ಟೇ ಅಲ್ಲದೆ ಹಾಸನ ಜಿಲ್ಲೆಯಲ್ಲಿ ಹಾಗೂ ಬೇರೆ ಕಡೆ ಇರುವ ಎಲ್ಲ ಅಲ್ಪಸಂಖ್ಯಾತ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಈ ಮೂಲಕ ಓಡಿಸಬೇಕೆಂದು ಆಗ್ರಹಿಸುತ್ತೇವೆ. ಇಲ್ಲದಿದ್ದರೆ ಬಜರಂಗ ದಳ ನೇರ ಕಾರ್ಯಾಚರಣೆ ನಡೆಸುತ್ತದೆ ಎಂಬುದಾಗಿ ಈ ಮೂಲಕ ತಿಳಿಸುತ್ತೇವೆ. ಜಿಲ್ಲೆಯಲ್ಲಿ ಸಹ ತುಂಬ ಎಸ್ಟೇಟ್ ಭಾಗದಲ್ಲೆಲ್ಲ ಕೂಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಬಿಹಾರು, ಅಸ್ಸಾಮು ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡಿರುವಂಥವ್ರು ಇದ್ದಾರೆ. ಅವ್ರಿಗೆ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಳ್ಳೋಂಥ ನಾಯಿಗಳು ಸಹ ನಮ್ಮ ದೇಶದಲ್ಲಿ, ಹಂದಿಗಳು ನಮ್ಮ ದೇಶದಲ್ಲಿ ಇದ್ದಾರೆ. ದಯಮಾಡಿ ನೀವು ವಿಚಾರಣೆ ನಡೆಸಬೇಕು. ಇಲ್ಲಾಂದರೆ ಬಜರಂಗ ಖುದ್ದಾಗಿ ಕಾರ್ಯಾಚರಣೆಗಳಿರುತ್ತೆ. ಆಮೇಲೆ ನಮ್ಮ ಮೇಲೆ ಅಪವಾದ ನೀವು ವಹಿಸಬಾರ್ದು. ನೀವು ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅಂತ ದಯಮಾಡಿ. ಇಲ್ಲೇ ಒಂದು FIR ಆಗಿದೆ. FIR ಆಗಿ ಇಲ್ಲೇ ಫೇಕ್ ಆಧಾರ್ ಕಾರ್ಡ್ ಮಾಡ್ಕೊಡ್ತಾರೆ. ಎಲ್ಲ ಆಧಾರ್ ಇಲ್ಲೇ ಸತ್ಯಭಾಮ ಮೇಡಮ್ ಅವರೇ FIR ಮಾಡಿಸಿದ್ದು. ಈ ಆಧಾರ್ ಕಾರ್ಡ್ ಕೇಂದ್ರಗಳೇನಾಗಿದೆ, ಫೇಕ್ ಆಧಾರ್ ಕಾರ್ಡ್ ಮಾಡಿಕೊಡ್ತಾ ಇರುವಂಥ ಕೇಂದ್ರಗಳಾಗಿದೆ. ಸೊ ಕಾರ್ಮಿಕ ಇಲಾಖೆಯನ್ನು ಜೊತೆಗೂಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಕಚೇರಿ ಕಾರ್ಮಿಕ ಇಲಾಖೆಯೊಟ್ಟಿಗೆ ಎಲ್ಲ ಎಸ್ಟೇಟ್ಗಳು ಮತ್ತು ಎಲ್ಲಿ ಇದ್ದಾರೆ ಹೊರಗಡೆ ಅವರು ಅಸ್ಸಾಮು ಅಥವಾ ಯಾವುದೇ ಆಧಾರ್ ಕಾರ್ಡ್ ಇದ್ದರು ಈ SIR ಏನಾಗ್ತಾ ಇದೆ ಅದೇ ರೀತಿಯಾಗಿ ಮೂಲ ದಾಖಲೆಗಳು ಸಿಗೋದೇನೋ ಒಂದು ಸ್ಕೂಲ್ನಲ್ಲಿ ಇಲ್ಲ ಅಂತ ಹೇಳಿದ್ರೆ ಬರ್ತ್ ಸರ್ಟಿಫಿಕೇಟು ಈ ದಾಖಲೆಗಳನ್ನು ಆಧರಿಸಿ ನೋಡಬೇಕೆ ವಿನಃ ಆಧಾರ್ ಕಾರ್ಡನ್ನು ಮಾನದಂಡವಾಗಿ ಇಟ್ಕೊಂಡು ಅವ್ರು ಭಾರತದ ನಾಗರಿಕರು ಪೌರತ್ವ ಇದೆ ಅನ್ನುವಂಥದ್ದು ಕನ್ಸಿಡರ್ ಮಾಡಬಾರ್ದು. ಅವ್ರನ್ನ ಹೊರಗಡೆ ಹಾಕಬೇಕು. ಆವಾಗಲೇ ಸಕಲೇಶ್ಪುರದಲ್ಲಿ 28ಕ್ಕೂ ಹೆಚ್ಚು ಕೇಸ್ ಅವ್ರ ಕಡೆಯಿಂದ ಆಗಿದೆ, ನೀವು ತಿಳ್ಕೊಬೋದು. ಸೊ ಅರ್ಕಲಗೂಡಲ್ಲಾಗಿದೆ, ಆಲೂರಲ್ಲೂ ಕೂಡ ಆಗ್ತಾ ಇದೆ. ಸೊ ಈ ಮುಂದಿನ ದಿನಗಳಲ್ಲಿ ನಾವು ಭಾಳ ನೇರವಾಗಿ ಇಡೀ ಹಿಂದೂ ಸಮಾಜ, ವಿಶ್ವ ಹಿಂದೂ ಪರಿಷತ್, ಪರಿವಾರ ಸಂಘಟನೆ ಎಲ್ಲ ಸೇರಿಕೊಂಡು ಹೋಗಿ ನೀವು ಮಾಡಲಿಲ್ಲ ಅಂದರೆ ನಾವೇ ಕರ್ಕೊಂಡು ಬಂದು ಇಲ್ಲಿಗೆ ಬಿಡೋವಂಥ ಕೆಲಸ ಆಗುತ್ತೆ. ಸೊ ದಯವಿಟ್ಟು ಇದನ್ನ ಮಾಡಿಕೊಂಡು ನಮಗೆ ಏನಿದೆ ರಿಪ್ಲೈ ಇದೆ ತಿಳಿಸ್ಬೇಕು ಅಂತ ಬಂದ ಸರ್. ಹಂಗೆ ಇನ್ನೊಂದು ವಿಷಯ, ಹಾಸನ ನಗರದಲ್ಲಿ ಎಲ್ಲೆಲ್ಲಿ ಚಿಂದಿ ಆಯ್ತಾರೆ, ಬಾಟಲ್ಸ್ಗಳನ್ನೆಲ್ಲ ಎಲ್ಲ ಆಯ್ತಾರೆ. ಅವನೊಬ್ಬ ಮುಸಲ್ಮಾನನೇ ಅವರನ್ನ ಕರ್ಕೊಬಂದು ಗ್ಯಾದರ್ ಮಾಡಿ ಎಲ್ಲಾ ತರದ ವ್ಯವಸ್ಥೆಯನ್ನು ಮಾಡ್ತಿರೋದು ಅವನೇ ಆಗಿರೋದ್ರಿಂದ ಅದನ್ನ ನಿಮ್ಮ ಇಲಾಖೆ ಬೇಗ ಅವರನ್ನ ಪತ್ತೆ ಹಚ್ಚಬೇಕು. ಇಲ್ಲಾಂದ್ರೆ ಹಾಸನ ನಗರಕ್ಕೂ ಈ ರೀತಿಯ ಘಟನೆಗಳಾಗುವ ಎಲ್ಲ ಸಾಧ್ಯತೆ ಇದೆ. ಆ ದೃಷ್ಟಿಯಿಂದ ನಿಮ್ಗೆ ವಿನಂತಿ ಮಾಡ್ತೀವಿ. ನಿನ್ನೆ ಹಾಸನದಲ್ಲಿ ನಾವೇ ಖುದ್ದಾಗಿ ವಿಡಿಯೋ ಮಾಡಿದೀವಿ. ಪ್ಯಾರಲಿಸಿಸ್ ಆಗಿದೆ, ಪೋಲಿಯೋ ಆಗಿದೆ, ಅಟ್ಯಾಕ್ ಆಗಿದೆ ಅನ್ನೋ ಥರ ಅಂಗವೈಕಲ್ಯದ ಥರ ಭಿಕ್ಷೆ ಬೇಡ್ತಾರೆ, ಭಿಕ್ಷಾಟನೆ ದಂಧೆ ನಡೆಸ್ತಾರೆ. ಅವ್ರು ಯಾರು ಸಹ ನಮ್ಮ ದೇಶದ ಅವ್ರ ಹತ್ರ ಇಡೀ ಪ್ರೂಫ್ ಏನೂ ಇಲ್ಲ ಅವ್ರ ಹತ್ರ. ನಿನ್ನೆ ನನ್ನ ಹತ್ರ ಒಂದು 17-18 ವಿಡಿಯೋ ಮಾಡಿದ್ವಿ. ನಿನ್ನೆ ನಮಗೆ ಖುದ್ದಾಗಿ ಮಲ್ನಾಡ್ ಕಲೆ ಹತ್ರ ಟ್ರಾಫಿಕ್ ಸಿಗ್ನಲ್ ಸಿಗಾಕೊಂಡ್ರು, ತಪ್ಪಿಸ್ಕೊಂಡು ಓಡೋದ್ರು. ಅವ್ರದ್ದೊಂದು ದಂಡೆ ಇದೆ ಇಲ್ಲಿ 80 ಫೀಟ್ ರೋಡ್ ಭಾಗ, ಅದು ಜೈಲ್ಖಾನಿ ಹಿಂಭಾಗ ಭಾಗದಲ್ಲಿ ಮತ್ತಲ್ಲಿ RMC ಭಾಗದಲ್ಲಿ, ಸಂತೆಪೇಟೆ ಭಾಗದಲ್ಲೆಲ್ಲ ಗುಡಿಸ್ಲಾಕೊಂಡಿದ್ದಾರೆ. ಅವ್ರು ಯಾರು ಸಹ ನಮ್ಮ ದೇಶವಾಸಿಗಳಲ್ಲ. ಅವ್ರನ್ನ ಇಲ್ಲಿ ಲೋಕಲ್ ಅಲ್ಪಸಂಖ್ಯಾತರು ಕರ್ಕೊಂಡು ಬಂದಿರೋದು. ಅವ್ರನ್ನ ವೋಟ್ ಬ್ಯಾಂಕಿಗೋ ಅಥವಾ ನಾಳೆ ದಿನ ಅವ್ರ